ಗಾಳಿಯಾಂಜನೇಯ ಸ್ವಾಮಿ ದೇವಸ್ಥಾನದ ಕನ್ವೀನರು ನಾನು. ಇವತ್ತು ನಾವು ಟ್ರಸ್ಟ್ನವರೆಲ್ಲ ಸೇರಿ ತುರ್ತು ಸಭೆ ಸೇರಿ ಈ ಮುಜರಾಯಿ ಇಲಾಖೆ ಏನು ಆದೇಶ ಮಾಡಿದ್ದಾರೆ ಅಂತ ನಮಗೆ ದೃಶ್ಯ ಮಾಧ್ಯಮದಲ್ಲಿ ಹಾಗೂ ವೃತ್ತಪತ್ರಿಕೆಯಲ್ಲಿ ಕಂಡುಬಂತು. ಹಾಗಾಗಿ ತುರ್ತು ಸಭೆ ಸೇರಿದ್ವಿ. ಅವರು ಏನು ಆಪಾದನೆ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು. ಅವರು ಏನು ಲೆಕ್ಕ ಇನ್ನು ಮತ್ತು ಉಳಿತಾಯ ಇದೆಲ್ಲ ಏನು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಹಾಗಾಗಿ ಅವರೇನು ಕಾನೂನು ರೀತಿ ಜರುಗಿಸಿದ್ದಾರೆ, ನಾವು ಅವ್ರನ್ನ ಕಾನೂನು ರೀತಿಯಲ್ಲೇ ಅದನ್ನು ನಾವು ಎದುರಿಸ್ತೀವಿ. ಹಾಗಂತ ಹೇಳಿ ನಮ್ಮ ಟ್ರಸ್ಟೀಸ್ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ನಾವು ಅದನ್ನು ಕಾನೂನು ಪ್ರಕಾರನೇ ಉತ್ತರ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ನಮ್ಮ ವಕೀಲರನ್ನ ನಾವು ಅದನ್ನು ಸಂಪರ್ಕ ಮಾಡಿ ಅವರು ಏನು ಹೇಳ್ತಾರೆ ಆ ಸಜೆಷನ್ ಮೇಲೆ ನಾವು ಮುಂದುವರಿತೀವಿ. ಬೇರೆ ಬೇರೆ ದೇವಾಲಯಗಳನ್ನ 5 ವರ್ಷಗಳ ಕಾಲ ಅಲ್ಲಿ ಅಂದ್ರೆ ಈ ತರದೇನೋ ನಡೆದಂತ ಸಂದರ್ಭದಲ್ಲಿ ತೆಗೆದುಕೊಂಡಿದ್ವಿ ಮತ್ತು ಬಿಟ್ಕೊಟ್ಟಿದ್ದೀವಿ. ಗಾಳಿಯಾಂಜನೇಯ ಸ್ವಾಮಿ ದೇವಾಲಯವನ್ನು ಕೂಡ ಆ ರೀತಿಯಲ್ಲಿ ಅದ್ರ ಬಗ್ಗೆ ಇದರ ಚರ್ಚೆ ಆಗಿದೆ. ಪ್ರೂಫ್ ಆಗಬೇಕಲ್ಲ. ಈಗ ಅವ್ರೇನು 5 ವರ್ಷ ಕೇಳಿದ್ದಾರೆ ಅದು ಪ್ರೂಫ್ ಆಗಬೇಕು. ಪ್ರೂಫ್ ಆದ್ಮೇಲೆ ಬಿಟ್ಕೊಡೋದು. ಈಗ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಬಳಿ ಆ ಥರ ಚರ್ಚೆ ಯಾವುದೂ ನಡೆದಿಲ್ಲ. ಸೊ ಅದು ಏನು ನಾವು ತಿಳ್ಕೊಂಡು ನಾವು ಮುಂದಕ್ಕೆ ನಿಮ್ಗೆ ತಿಳಿಸ್ತೀವಿ. ನಾವು ಈಗೇನು ನಮಗೆ ಗೊತ್ತಾಗಿದ್ದ ವಿಚಾರ ಇದಕ್ಕೆ ಕಾನೂನು ಪ್ರಕಾರವಾಗಿ ಏನು ಉತ್ತರ ಕೊಡಬೇಕು ಅದನ್ನು ಕಾನೂನು ತಜ್ಞರ ಹತ್ರ ಸಂಪರ್ಕಿಸಿ ನಾವು ಮಾತಾಡ್ತೀವಿ. ಹುಂಡಿಯಲ್ಲಿ ಹಣ ತೆಗೆದುಕೊಂಡಿದ್ದು ಒಂದು ಆರೋಪ ಸರ್, ವಿಡಿಯೋ ವೈರಲ್ ಆಗ್ತಿದೆ. ಆ ಒಂದು ದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿರುವ ಹಣದ ಹುಂಡಿಯನ್ನು ಇಳಿಸುವಂತ ಸಂದರ್ಭದಲ್ಲಿ ಕಂತೆ ಹಣವನ್ನು ತೆಗೆದುಕೊಂಡು ಅದಕ್ಕೆ ಈಗಾಗಲೇ ನಾವು ಅದ್ರ ಬಗ್ಗೆ ಈಗಾಗಲೇ ನಾವು ಹಣನ ರಿಕವರ್ ಮಾಡಿ ಅವ್ರನ್ನ ವಜಾಗೊಳಿಸಿ ಆ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿದ್ದೀವಿ. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ನಾವು ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿದ್ದರಿಂದ, ನಮ್ಮನ್ನು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ನಾವು ಪೊಲೀಸ್ನವ್ರಿಗೆ ಎಲ್ಲ ರೀತಿಯ ಸಹಕಾರ, ನಮ್ಮ DVR ಎಲ್ಲನೂ ಅವ್ರು ಒದಗಿಸಿ ನಾವು ಅವ್ರ ತನಿಖೆಗೆ ಮುಕ್ತವಾದ ಸಹಕಾರ ಕೊಟ್ಟಿದ್ದೀವಿ. ಯಾವುದೇ ಥರವಾದ ನೋಟಿಸು, ಯಾವುದೇ ಥರವಾದ ನಮಗೆ ಏನೂ ಬಂದಿಲ್ಲ. ಇಲ್ಲ, ನಾವು ಸರ್ಕಾರಕ್ಕೂ ನಾವು ಮನವಿ ಸಲ್ಲಿಸಿ ನಮ್ಮ ಸ್ಥಳೀಯ ಶಾಸಕರಿಗೂ ನಾವು ಮನವಿ ಸಲ್ಲಿಸಿದ್ದೀವಿ. ಈ ರೀತಿ ಆಗಿದೆ, ಏನೂ ನಡೆದಿಲ್ಲ, ಇದೆಲ್ಲ ವಿಚಾರಗಳು ಏನೇನಿದೆ ಅದೆಲ್ಲ ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಮತ್ತು ಆಮೇಲೆ ಕಾನೂನು ಪ್ರಕಾರ ಏನಾಗಿದೆ ಇದಕ್ಕೂ ಉತ್ತರ ಕೊಡ್ತಾ ಇದ್ದೀವಿ. ಇದು ನೋಡೋಣ, ನಮ್ಮ ವಕೀಲರ ಹತ್ರ ಸಂಪರ್ಕ ಮಾಡಿ ಯಾವ ರೀತಿ ಮಾಡಬೇಕು ಅಂತ ನಾವು ಆಕ್ಷನ್ಸ್ ತಗೊಳ್ತೀವಿ. ಮಾಡ್ತೀವಿ, ಅದು ಆ ಪ್ರಯತ್ನನೂ ಮಾಡ್ತೀವಿ. ಶಾಸಕರಾದ ನಮ್ಮ ಕೃಷ್ಣಪ್ಪನವ್ರ ಹತ್ರನೂ ನಾವು ಮನವಿ ಮಾಡ್ತೀವಿ. ಅವರು ಇವತ್ತು ಬೆಳಗ್ಗೆ ನಾವು ಅವರ ಸಮಯ ಕೇಳಿದ್ವಿ. ನಾವು ಕೃಷ್ಣಪ್ಪ ಅವ್ರ ಹತ್ರ ಸಮಯ ಕೇಳಿದ್ವಿ. ಇವತ್ತು ಅವರು ಏನೋ ಕೆಲಸದ ಒತ್ತಡದಿಂದ ಅವರು ಸಿಗಲಿಲ್ಲ. ನಾಳೆ ಸಿಗ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಅವ್ರನ್ನೂ ನಾವು ಭೇಟಿ ಮಾಡ್ತೀವಿ. ಸರ್, ಇದು ಟ್ರಸ್ಟು ನಾವು ರಿಜಿಸ್ಟರ್ ಆಗಿದ್ದು 1984 ರಿಜಿಸ್ಟರ್ ಆಗಿರೋದು. ಬಟ್ ಇದು ನಮ್ಮ ಪೂರ್ವಿಕರು ಸುಮಾರು 106 ವರ್ಷಗಳ ಹಿಂದೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. 1916 ಅದರಿಂದಿನ ಇತಿಹಾಸ, ಅದರಿಂದಿನ ರೆಕಾರ್ಡ್ಸ್ ಎಲ್ಲ ಇದೆ. 3 ಗ್ರಾಮಗಳಿಗೆ ಸೇರಿ ಬ್ಯಾಟ್ರಾಯನಪುರ, ಅವಳಹಳ್ಳಿ, ದೀಪಾಂಜನೇಯ ನಗರ, ದಿವಟಿಗೆ ರಾಮನಹಳ್ಳಿ. 11 ಜನ ವಂಶಸ್ಥರಿಗೆ ಮಾತ್ರ. 11 families of these 3 villages. They are looking after this trust and as well as the temple since from 100 of years.